ರಾಜ್ಯ ರಾಜಕಾರಣದಲ್ಲಿ ಸದ್ಯ ಹನಿ ಟ್ರಾಪ್ ಮತ್ತು ಮುಸ್ಲಿಂ ಮೀಸಲಾತಿ ವಿಚಾರಗಳು ಸಾಕಷ್ಟು ಕೋಲಾಹಲವನ್ನು ಎಬ್ಬಿಸಿವೆ. ಇಂದು ವಿಧಾನಸಭೆ ಕಲಾಪದಲ್ಲಿ ಮುಸ್ಲಿಂ ಮೀಸಲಾತಿ ವಿಧೇಯಕ ಕುರಿತು ಚರ್ಚೆ ವೇಳೆ ಹೈಡ್ರಾಮಾ ನಡೆದಿದೆ. ಪರ ವಿರೋಧದ ಮಧ್ಯ ಕೊನೆಗೂ ಮುಸ್ಲಿಮರಿಗೆ ಮೀಸಲಾತಿ ವಿಚಾರದಲ್ಲಿ ಅಂಗೀಕಾರ ಆಗಿದೆ. ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ತೊಡೆತಟ್ಟಿರುವ ಬಿಜೆಪಿ ಮೀಸಲಾತಿ ರದ್ದು ಮಾಡುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರ ಕಾರ್ಯದರ್ಶಿಗೆ ದೂರು ನೀಡಿದ್ದಾರೆ. ಇದೇ ವೇಳೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ ಬಿಜೆಪಿ ಸಾಕಷ್ಟು ವಿರೋಧಿಸಿದ್ದು, ವಿರೋಧದ ನಡುವೆ ಬಿಲ್ ಮಂಡನೆ ಆಗಿದೆ. ಮೀಸಲಾತಿ ರದ್ದು ಅಥವಾ ಕೈಬಿಡುವಂತೆ ಬಿಜೆಪಿ ನಿಯೋಗ ರಾಜ್ಯಪಾಲ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ಪೀಕರ್ ಪೀಠದ ಅಗೌರವ ತೋರಿದ 18 ಸದಸ್ಯರ ಅಮಾನತು ಖಂಡಿಸಿ ರಾಜಭವನಕ್ಕೆ ಭೇಟಿ ನೀಡಿದ ಬಿಜೆಪಿ ನಾಯಕರ ನಿಯೋಗ ರಾಜ್ಯಪಾಲರ ಕಾರ್ಯದರ್ಶಿ ಮೂಲಕ ದೂರು ಸಲ್ಲಿಸಿದ್ದಾರೆ. ನಾವು ನ್ಯಾಯಾಂಗ ತನಿಖೆ ಹೇಳಿರೋದು ಗೂಂಡಾಗಿಲ್ಲ. ಮಂತ್ರಿ ಬಂದು ಭಿಕ್ಷೆ ಬೇಡ್ತಾ ಇದ್ರೆ ಸದನದಲ್ಲಿ ಗೂಂಡಾಗಿರಿ ಆಗುತ್ತಾ? ಸತ್ಯಮೇವ ಜಯತೆ ಅಂತ ಕೇಳಿದಿರಿ. ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದ್ರಿ. ನಿಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರೋದು ಸ್ಪೀಕರ್ ಮಾಡುವಂಥ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ರಾಜಣ್ಣ ಅವರು ಸಹಕಾರ ಸಚಿವರು, ಅವರೇ ಬಂದು ಸದನದಲ್ಲಿ ಅಭಿಪ್ರಾಯ ಆಗಿದೆ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ತಾ ಇದೆ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರು ಮೊಬೈಲ್ ನೋಡಿದ್ದಾರೆ ಅಂತ ಏನು ಕಾಂಗ್ರೆಸ್ ಎಗರಿ ಕುಣಿಕೊಂಡು ಕುಣಿದಿದೆ. ಈಗ ಸ್ವತಃ ಸಚಿವರೇ ಹೇಳಿದಾಗ ಕಾಂಗ್ರೆಸ್ ಇದ್ರ ಬಗ್ಗೆ ಅಶ್ಲೀಲ ಅಂತ ಅನಿಸ್ತಾ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತ ಹೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ಕೇಳಿದ್ರೆ ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನು ಕೇಳಿದ್ರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲ್ ಕಾಮ್ಯುನಿಸ್ಟ್ ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದ್ದೀವಿ. ಯಾವ ಮುಖ ಇಟ್ಕೊಂಡು ಸದನಕ್ಕೆ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು. ಕಾಂಗ್ರೆಸ್ ಮಾನವೀಯತೆ ಅವರೇ ಕೇಳಬೇಕಾಗಿತ್ತು. ನ್ಯಾಯಾಂಗ ತನಿಖೆ, CBI ತನಿಖೆಗೆ ಅವರೇ ಕೇಳಬೇಕಾಗಿತ್ತು. ನಾವು ಕೇಳ್ತಾ ಇದ್ದೀವಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಎಲ್ಲ 18 ಜನರ ಸಸ್ಪೆಂಡ್ ಮಾಡಿರುವಂಥದ್ದು ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಸ್ಪೀಕರ್ಗೆ ಅನ್ಯಾಯ ಮಾಡಿದ್ದಾರೆ. ನಾವು ನ್ಯಾಯ ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ ಗೆದ್ದು ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ನಾವು ನಿರೀಕ್ಷೆ ಮಾಡಿದ್ದಾರೆ. 6 ತಿಂಗಳು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ. ಕಾಂಗ್ರೆಸ್ಸರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರಾಗಿ ಸಸ್ಪೆಂಡ್ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ವಿರೋಧಿ ನಡೆ ಯಾಕೆ ಮಾತನಾಡ್ತದೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದ ಒಳಗಡೆ ಬಂದು ಅಂಗಲಾಚಿದ್ದಾರೆ. ಇವತ್ತು ಸಹಕಾರಿ ಸಚಿವರು ಏನು ಹೇಳಿದ್ರು? ಇವತ್ತು ಹನಿ ಟ್ರಾಪ್ಗೆ ಒಳಗಾಗಿದ್ದೇನೆ. 48ಕ್ಕೂ ಹೆಚ್ಚು ರಾಜಕಾರಣಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅಂಥೇಳಿ ಬಹಿರಂಗವಾಗಿ ಸದನದಲ್ಲಿ ಇವತ್ತು ತಿಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಚಿವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವತ್ತು ಸಭಾನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳದ್ದು ಇತ್ತು. ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರಿಗೂ ಇತ್ತು. ಹಾಗಾಗಿ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಕೇವಲ 2 ಸಚಿವರ ಮೇಲಲ್ಲ, ಸದನದ 224 ಶಾಸಕರ ಮೇಲೂ ಕೂಡ ಇವತ್ತು ಕಳಂಕ ಬಂದಿದೆ, ಆರೋಪ ಬಂದಿದೆ. ಹಾಗಾಗಿ ಈ 224 ಶಾಸಕರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷರು ಕೂತಿದ್ದಾರೆ. 224 ಶಾಸಕರ ಗೌರವಕ್ಕೆ ಧಕ್ಕೆ ಬಂದಾಗ ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಸಭಾನಾಯಕರು, ಮುಖ್ಯಮಂತ್ರಿಗಳು ಕೂಡ ಇದ್ದಾಗ ಇವತ್ತು ನಮಗೆ ರಕ್ಷಣೆ ಕೊಡಬೇಕು, ಅವರ ಸಚಿವರ ರಕ್ಷಣೆ ಕೊಡಬೇಕು ಅಂತೇಳಿ
ನಾವಿದ್ದು ವಿರೋಧ ಪಕ್ಷದವರು ಸದನದಲ್ಲಿ ಹೋರಾಟ ಮಾಡಿದ್ರೆ, ಆಡಳಿತ ಪಕ್ಷದ ಸಚಿವರ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮನ್ನು ಕತ್ತಿಡಿದು ಹೊರಗೆ ತಪ್ಪತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಇದು ಖಂಡಿತ ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಈ ತಮ್ಮ ಮೂಲಕ ಹೇಳಿದಕ್ಕೆ ಇಚ್ಛಪಡ್ತೇನೆ. ಇವತ್ತು ನೀವತ್ತು ರಕ್ಷಣೆ ಹೊಣೆಗಾರಿಕೆಯನ್ನು ವಹಿಸಬೇಕಾಗಿತ್ತು. ನೀವು ಸಚಿವರ ರಕ್ಷಣೆಗೆ ಬರಬೇಕಾಗಿತ್ತು. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಶಾಸಕರ ಒಂದು ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆಡಳಿತ ಪಕ್ಷದ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ದೇಶದ ಮುಂದೆ ರಾಜ್ಯದ ಒಂದು ಗೌರವವನ್ನು ಹರಾಜಾಕಿಕೊಟ್ಟಿರುವಾಗಾದ್ರೆ ಯಾರು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು? ರಕ್ಷಣೆಯ ವಿಚಾರಕ್ಕೆ ನಾವು ಹೊರ ಪ್ರತಿಭಟನೆ ಮಾಡಿದ್ರೆ ನಮ್ಮ ಶಾಸಕರನ್ನ ಹೊರ ಎತ್ತಾಕುವಂತ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಅಧಿಕಾರದ ಮದ ಏರಿದೆ ಇವತ್ತು ಆಡಳಿತ ಪಕ್ಷದವರಿಗೆ ನಾನು ಹೇಳ್ತೇನೆ. ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪಾಪದ ಇವತ್ತು ಕೊಡ ಇವತ್ತು ತುಂಬಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತೇನು ಅವರ ಸಚಿವರಲ್ಲಿ, ಹಿರಿಯ ಸಚಿವರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಇದರ ಪರಿಣಾಮ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಸಚಿವರು ಶಾಸಕರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ರಕ್ಷಣೆಗೆ ಬರೋದು ಬಿಟ್ಟು, ನಿಮ್ಮ ಸಚಿವರ ರಕ್ಷಣೆ ಬರೋದು ಬಿಟ್ಟು ಇವತ್ತು ಒಬ್ಬ ದಲಿತ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂತ್ರಿಯ ಮಾನ ಹರಾಜಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ರಕ್ಷಣೆಗೆ ಬರೋದಕ್ಕೆ ಇವತ್ತು ತಾಕತ್ತಿಲ್ಲ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತಾನೆ. ಹಿಂದೆ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಅವ್ರ ಮನೆಗೆ ಕೆಲವು ಮುಸ್ಲಿಂ ಪುಡಾರಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರು. ಆದರೆ ಅಖಂಡ ಶ್ರೀನಿವಾಸ ಒಬ್ಬ ದಲಿತ ಶಾಸಕನ ರಕ್ಷಣೆಗೆ ಸರ್ಕಾರ ಬರಲಿಲ್ಲ, ಅಂದಿನ ಮುಖ್ಯಮಂತ್ರಿಗಳು ಬರಲಿಲ್ಲ. ಇವತ್ತು ಮತ್ತೊಮ್ಮೆ ಇವತ್ತು ಪುನರಾವರ್ತನೆ ಆಗಿದೆ. ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರ ರಕ್ಷಣೆಗೆ ಇವತ್ತು ಆಡಳಿತ ಪಕ್ಷ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನೇನು ತೋರಿಸ್ತದೆ? ಹೇಳೋದಕ್ಕೆ ಅವರು ಬಾಯಿ ಮಾತಲ್ಲೇ ಅಹಿಂದ ಅಷ್ಟೇ. ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಪರಿಶಿಷ್ಟ ಪಂಗಡದವ್ರ ಬಗ್ಗೆನೂ